ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾನ್ ಆಗಿರುವಂಥ ವಾಟ್ಸಪ್ ಅಕೌಂಟನ್ನು ಹೇಗೆ ರಿಕವರಿ ಮಾಡೋದಂತ ತಿಳಿಸ್ಕೊಡ್ತೇನೆ. ನೀವು ಕ್ರೋಮ್ ಅಥವಾ ಟೆಲಿಗ್ರಾಮ್ ಅಪ್ಲಿಕೇಶನಿಂದ ಥರ್ಡ್ ಪಾರ್ಟಿ ವಾಟ್ಸಪ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತೀರಾ. ಸೊ ಆವಾಗ ಇಲ್ಲಿ ಒರಿಜಿನಲ್ ವಾಟ್ಸಪ್ ಅವರು ಈ ರೀತಿ ಮಾಡಿರುವಂತಹ ನಂಬರ್ಸನ್ನು ಬ್ಯಾನ್ ಮಾಡ್ತಾರೆ. ಈ ರೀತಿ ಬ್ಯಾನ್ ಆಗಿರುವಂಥ ವಾಟ್ಸಪ್ ಅಕೌಂಟನ್ನು ಯಾವ ರೀತಿ ರಿಕವರಿ ಮಾಡೋದಂತ ಇವತ್ತು ನಾನು ನಿಮಗೆ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಶುರು ಮಾಡೋಣ. ಸ್ನೇಹಿತರೆ, ನೀವು ಬ್ಯಾನ್ ಆಗಿರುವಂಥ ವಾಟ್ಸಪ್ ಅಕೌಂಟನ್ನು ಓಪನ್ ಮಾಡ್ತೀರಾ. ಓಪನ್ ಮಾಡಿದಾಗ ಈ ರೀತಿಯಾಗಿ ಒಂದು ಡಿಸ್ಪ್ಲೇ ಮೇಲೆ ಮೆಸೇಜ್ ಬಂದಿರುತ್ತೆ, ದಿಸ್ ಅಕೌಂಟ್ ಈಸ್ ನಾಟ್ ಅಲೌಡ್ ಟು ಯೂಸ್ ವಾಟ್ಸಪ್ ಡ್ಯೂ ಟು ಸ್ಪ್ಯಾಮ್ ಅಂತ. ಆನಂತರ ಇಲ್ಲಿ ಕೆಳಗಡೆ ಚೆಕ್ ರಿವ್ಯೂ ಸ್ಟೇಟಸ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ 24 hours ಟೈಮ್ ತಗೊಳುತ್ತೆ ನಿಮ್ಮ ಒಂದು ವಾಟ್ಸಪ್ ರಿವ್ಯೂ ಅಂದರೆ ಚೆಕ್ ಆಗೋದಕ್ಕೆ 24 hours ಟೈಮ್ ತಗೊಳುತ್ತೆ. ವೇಟ್ ಮಾಡಬೇಕಾಗುತ್ತೆ ನೀವು. ಅಂದರೆ ಕೆಲವೊಬ್ಬರಿಗೆ ಈ ರೀತಿಯಾಗಿ ಮೆಸೇಜ್ ಬಂದಿರುತ್ತೆ. ನೀವು ಇಲ್ಲಿ ಬ್ಯಾನ್ ಆದ ತಕ್ಷಣ ಚೆಕ್ ರಿವ್ಯೂ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಬೇಗನೆ ನಿಮ್ಮೊಂದು ವಾಟ್ಸಪ್ ಅಕೌಂಟನ್ನು ರಿಕವರಿ ಮಾಡ್ಬೋದು. ಇನ್ನು ಕೆಲವೊಬ್ಬರಿಗೆ ಈ ರೀತಿಯೂ ಬಂದಿರುತ್ತೆ, ದಿಸ್ ಅಕೌಂಟ್ ಕ್ಯಾನ್ ನೋ ಲಾಂಗರ್ ಯೂಸ್ ವಾಟ್ಸಪ್ ಅಂತ. ಸೊ ಈಗ ನೀವು ಇಲ್ಲಿ ವಾಟ್ಸಪ್ ಹೆಲ್ಪ್ ಸೆಂಟರ್ಗೆ ಹೋಗಿ ರಿಕ್ವೆಸ್ಟನ್ನು ಮಾಡಿ ನಿಮ್ಮೊಂದು ಅಕೌಂಟನ್ನು ರೀಆಕ್ಟಿವೇಟ್ ಹಾಗೆ ರಿಕವರಿಯನ್ನು ಮಾಡ್ಬೋದು. ಸೊ ಯಾವ ರೀತಿ ಅಂತ ಇದೀಗ ನಾನು ತಿಳಿಸ್ತೇನೆ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವಂಥ ಬ್ರೌಸರ್ನ ಓಪನ್ ಮಾಡಿ. ಓಪನ್ ಆದಮೇಲೆ ಸರ್ಚಲ್ಲಿ ವಾಟ್ಸಪ್ ಹೆಲ್ಪ್ ಸೆಂಟರ್ ಅಂತ ಟೈಪ್ ಮಾಡಿ, ಸರ್ಚ್ ಮಾಡಿ. ಆನಂತರ ಸ್ನೇಹಿತರೆ, ಇಲ್ಲಿ ಮೊದಲನೇ ಒಂದು ವೆಬ್ಸೈಟು ವಾಟ್ಸಪ್ ಹೆಲ್ಪ್ ಸೆಂಟರ್ ಅಂತ, ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ನಂತರ ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಇರುತ್ತೆ. ಗೆಟ್ ಇನ್ ಟಚಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ, ಇಲ್ಲಿ ವಾಟ್ಸಪ್ ಮೆಸೆಂಜರ್ ಸಪೋರ್ಟ್ ಅಂತ, ಇಲ್ಲಿ ಕೂಡ ಕಾಂಟ್ಯಾಕ್ಟ್ ಅಸ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ, ಕಾಂಟ್ಯಾಕ್ಟ್ ವಾಟ್ಸಪ್ ಅಂತ. ಇಲ್ಲಿ ಮೊದಲಿಗೆ ನಿಮ್ಮೊಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಇಲ್ಲಿ ಕೋಡನ್ನು, ಇಂಡಿಯಾ ಕೋಡನ್ನು ಎಂಟರ್ ಮಾಡಿ. ಆನಂತರ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಆದಮೇಲೆ ಇಲ್ಲಿ ನಿಮ್ಮೊಂದು ಇಮೇಲ್ ಅಡ್ರೆಸ್ಸನ್ನು ಕೂಡ ಎಂಟರ್ ಮಾಡಿ. ಇಲ್ಲಿ ಕನ್ಫರ್ಮ್ ಇಮೇಲ್ ಅಡ್ರೆಸ್, ಇಲ್ಲೂ ಕೂಡ ಸೇಮ್ ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೊಳ್ಳಿ. ಮೇಲ್ಗಡೆ ಎಂಟರ್ ಮಾಡಿರೋ ಇಮೇಲ್ ಅಡ್ರೆಸ್ಸನ್ನೇ ಇಲ್ಲೂ ಕೂಡ ಎಂಟರ್ ಮಾಡಿ. ಆನಂತರ ಸ್ನೇಹಿತರೆ, ಇಲ್ಲಿ ಹೌ ಡು ಯೂಸ್ ಟು ವಾಟ್ಸಪ್ ಅಂತ, ಇಲ್ಲಿ ಸ್ನೇಹಿತರೆ ನೀವು ಆ್ಯಂಡ್ರಾಯ್ಡನ್ನು ಸೆಲೆಕ್ಟ್ ಮಾಡಿ. ನೀವು ಆ್ಯಂಡ್ರಾಯ್ಡ್ ಮೂಲಕ ವಾಟ್ಸಪ್ ಯೂಸ್ ಮಾಡ್ತಿದ್ರೆ ಆ್ಯಂಡ್ರಾಯ್ಡ್ ಸೆಲೆಕ್ಟ್ ಮಾಡಿ. ಐಫೋನ್ ಆಗಿದ್ದರೆ ಐಫೋನ್ ಅಂತ ಸೆಲೆಕ್ಟ್ ಮಾಡಿ. ಆನಂತರ ಸ್ನೇಹಿತರೆ, ಪ್ಲೀಸ್ ಎಂಟರ್ ಯುವರ್ ಮೆಸೇಜ್ ಬಿಲೋ ಅಂತ ಇರುತ್ತೆ. ಇಲ್ಲಿ ನೀವು ವಾಟ್ಸಪ್ನವರಿಗೆ ರಿಕ್ವೆಸ್ಟನ್ನು ಮಾಡಬೇಕಾಗುತ್ತೆ. ಸೊ ಈಗ ನಾನು ಇಲ್ಲಿ ಎಕ್ಸಾಂಪಲಿಗೆ ನಾನು ಈ ರೀತಿಯಾಗಿ ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದೇನೆ ಅವ್ರ ಹತ್ರ, ವಾಟ್ಸಪ್ನವ್ರ ಹತ್ರ. ಇಲ್ಲಿ ನಾನು ಮೆಸೇಜನ್ನು ಟೈಪ್ ಮಾಡಿದ್ದೇನೆ, ಡಿಯರ್ ವಾಟ್ಸಪ್ ಸಪೋರ್ಟ್ ಟೀಮ್. ಇಲ್ಲಿ ಪ್ರಾಬ್ಲಮನ್ನು ನಾನಿಲ್ಲಿ ಈ ಒಂದು ಮೆಸೇಜಲ್ಲಿ ಟೈಪ್ ಮಾಡಿದ್ದೇನೆ. ಸೊ ಇದನ್ನು ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ಬೇಕಿದ್ರೆ ಇದನ್ನು ಕಾಪಿ ಮಾಡಿ ಡೈರೆಕ್ಟಾಗಿ ಪೇಸ್ಟ್ ಮಾಡಿ ಈ ರೀತಿಯೇ ನೀವು ಕೂಡ ರಿಕ್ವೆಸ್ಟನ್ನು ಮಾಡ್ಕೋಬೋದು. ಸೊ ಇಲ್ಲಿ ನೀವು ರಿಕ್ವೆಸ್ಟ್ ಮಾಡಬೇಕು. ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಯುವರ್ ನೇಮ್ ಹಾಗೆಯೇ ಯುವರ್ ಫೋನ್ ನಂಬರ್ ವಿತ್ ಕಂಟ್ರಿ ಕೋಡ್ ಅಂತ ಇರುತ್ತೆ. ಇಲ್ಲಿ ನೀವು ನಿಮ್ಮೊಂದು ಹೆಸರು ಹಾಗೆಯೇ ನಿಮ್ಮೊಂದು ಮೊಬೈಲ್ ನಂಬರ್ ಅಂದರೆ ಇಂಡಿಯಾ ಕೋಡ್ ಸಮೇತ ನಿಮ್ಮೊಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೊಂಡ್ರೆ ಸಾಕು. ಲಾಸ್ಟಲ್ಲಿ ಈ ಎರಡು ಚೇಂಜಸನ್ನು ನೀವು ಮಾಡಲೇಬೇಕು, ಯುವರ್ ನೇಮ್ ಹಾಗೆಯೇ ಯುವರ್ ಫೋನ್ ನಂಬರಲ್ಲಿ. ಆನಂತರ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂತ ಇರುತ್ತೆ. ಈ ಒಂದು ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ಸೆಂಡ್ ಕ್ವಶನ್ ಅಂತ ಇರುತ್ತೆ. ಈ ಒಂದು ಸೆಂಡ್ ಕ್ವಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು ಸ್ನೇಹಿತರೆ, ನಿಮ್ಮ ಒಂದು ರಿಕ್ವೆಸ್ಟು ವಾಟ್ಸಪ್ನವರಿಗೆ ತಲುಪುತ್ತೆ. ಆನಂತರ ಅವರು ಆ ಒಂದು ರಿಕ್ವೆಸ್ಟನ್ನು ರಿವ್ಯೂ ಮಾಡಿ ನಿಮ್ಮೊಂದು ಅಕೌಂಟನ್ನು ಅನ್ಬ್ಯಾನ್ ಮಾಡಿ ಕೊಡ್ತಾರೆ. ಸೊ ಸ್ನೇಹಿತರೆ, ನನ್ನ ಅಕೌಂಟ್ ಕೂಡ ಇದೇ ರೀತಿ ಬ್ಯಾನ್ ಆಗಿತ್ತು. 24 hours ಟೈಮ್ ಬಿದ್ದಿತ್ತು ರಿವ್ಯೂ ತಗೊಳ್ಳೋದಕ್ಕೆ. 24 hours ಮೊದಲೇ ನನ್ನೊಂದು ಅಕೌಂಟ್ ಈಗ ರಿಕವರಿ ಆಗಿದೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.